ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಎಐಟಿಯುಸಿಯಿಂದ ಮಾರ್ಚ್ 2ಕ್ಕೆ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಬೆಂಗಳೂರು ಚಲೋ. ಟಿಎಚ್ ಕಂಬಳಿ ರಸ್ತೆ ಮೇಲಿರುವ ಗುಡಿಸಲಿ ಜಾಗವನ್ನು ತನ್ನ ಜಾಗ ಎಂದು ಬೇಲಿ ಹಚ್ಚಿ ದೌರ್ಜನ್ಯ. ಜನವಸತಿ ಪ್ರದೇಶದ ಪಕ್ಕದಲ್ಲಿ ರೈಸ್ ಮಿಲ್ ಪ್ರಾರಂಭಕ್ಕೆ ಪ್ರಯತ್ನ. ಮಾಜಿ ಸಂಸದರನ್ನು ಭೇಟಿಯಾದ ಗ್ರಾಮಸ್ಥರು. ಅಂತರ್ ವಿಶ್ವವಿದ್ಯಾಲಯ ಮಹಿಳೆಯರ ಗುಡ್ಡಗಾಡು ಓಟ ಕ್ರೀಡಾಕೂಟಕ್ಕೆ ಡಿಗ್ರಿ ಕಾಲೇಜಿನ ಪಾರ್ವತಿ ಆಯ್ಕೆ. ಹೋಳಿ ಹಬ್ಬದ ನಿಮಿತ್ತ ನಗರ ಪೊಲೀಸ್ ಠಾಣೆಯಲ್ಲಿ ಶಾಂತಿ ಸಭೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. 4 ದಶಕಗಳ ಕಾಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂಗನವಾಡಿ ಕಾರ್ಯಕರ್ತೆಯರನ್ನು ಸಹಾಯಕರನ್ನು ಗಮನಿಸದೆ ಗ್ರಾಚ್ಯುಟಿ ಪೆನ್ಷನ್ ಕೊಡದೆ ಮಲತಾಯಿ ಧೋರಣೆ ಅನುಸರಿಸುತ್ತಿದೆ. ಅಲ್ಲದೆ ಇಂದಿನ ಬೆಲೆ ಏರಿಕೆಯು ಜೀವನ ನಿರ್ವಹಣೆ ಹೊರೆಯಾಗುತ್ತಿದೆ. ಕನಿಷ್ಠ ಕೂಲಿಯನ್ನು ಸಹ ಕೊಡದೆ ಸರ್ಕಾರ ಮೀನಾಮೇಷ ಎಣಿಸುತ್ತಿದೆ ಎಂದು ಫೆಡರೇಷನ್ ಜಿಲ್ಲಾ ಕಾರ್ಯದರ್ಶಿ ಸಂಗಯ್ಯ ಸ್ವಾಮಿ ಹಿರೇಮಠ್ ಹೇಳಿದರು. ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರವು ಬರುವ ಪೂರ್ವದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಬೆಳಗಾವಿಯ ಕಾನ್ಪುರದಲ್ಲಿ 6ನೇ ಗ್ಯಾರಂಟಿಯನ್ನಾಗಿ ಘೋಷಿಸಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000, ಸಹಾಯಕಿಯರಿಗೆ 10,000 ಗೌರವಧನ ಹೆಚ್ಚಿಸುವುದಾಗಿ ಹೇಳಿದ್ದರು. ಕೊಟ್ಟ ಮಾತಿನಂತೆ ನಡೆದುಕೊಳ್ಳುವ ಸರ್ಕಾರ ತಾವೇ ಹೇಳಿದ ಮಾತುಗಳನ್ನು ಮರೆತರೇಕೆ ಎಂದು ಪ್ರಶ್ನಿಸಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಯುಸಿ ಜಿಲ್ಲಾ ಗೌರವಾಧ್ಯಕ್ಷರಾದ ಡಿಎಚ್ ಕಂಬಳಿ ಮಾತನಾಡಿ, ಅಂಗನವಾಡಿ ಕೇಂದ್ರದ ಕೆಲಸದ ಜವಾಬ್ದಾರಿಯೊಂದಿಗೆ ಹೆಚ್ಚುವರಿಯಾಗಿ ಹಾಗೂ ಬಲವಂತವಾಗಿ BLO ಸೇರಿ ಇನ್ನಿತರೆ ಜವಾಬ್ದಾರಿ ಹೊರಿಸುತ್ತಿರುವುದರಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಸಹಾಯಕಿಯರಿಗೆ ತಮ್ಮ ಕರ್ತವ್ಯ ನಿರ್ವಹಿಸಲು ಬಹಳ ಸಮಸ್ಯೆಯಾಗುತ್ತಿದೆ. BLO ಜವಾಬ್ದಾರಿ ನಿರಾಕರಿಸುವ ಕಾರ್ಯಕರ್ತೆಯರಿಗೆ ಶಿಸ್ತು ಕ್ರಮ ಜರುಗಿಸುತ್ತಿರುವುದು ಕೂಡ ಸರಿಯಲ್ಲ. ಅಲ್ಲದೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ LKG, UKG ಪ್ರಾರಂಭಿಸಲು ಅವಕಾಶ ಕೊಟ್ಟ ಕಾರಣ ಅಂಗನವಾಡಿ ಕೇಂದ್ರಗಳಿಗೆ ಬರುವ ಮಕ್ಕಳ ಸಂಖ್ಯೆಯು ಕ್ಷೀಣಿಸುತ್ತಿದ್ದು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯ ಮೂಲ ಆಶಯಗಳನ್ನು ಗಾಳಿಗೆ ತೂರಿದಂತಿದೆ. ಕಾರಣ ಅಂಗನವಾಡಿ ಕೇಂದ್ರಗಳಲ್ಲಿಯೇ LKG ಮತ್ತು UKGಗಳನ್ನು ಪ್ರಾರಂಭಿಸಿ ಅಂಗನವಾಡಿಗೆ ಬರುವ ಮಕ್ಕಳಿಗೆ ಉತ್ತಮ ಪೌಷ್ಟಿಕ ಆಹಾರ ತಯಾರಿಸಿ ಬಡಿಸಲು ಒಬ್ಬ ವಿದ್ಯಾರ್ಥಿಗೆ ತರಕಾರಿ ವೆಚ್ಚ ಕೇವಲ 50 ಪೈಸೆ ಕೊಡುತ್ತಿದೆ. ಸರ್ಕಾರ ಇದನ್ನು ಬೆಲೆ ಏರಿಕೆಗೆ ತಕ್ಕಂತೆ ಹೆಚ್ಚಿಸಬೇಕು ಎಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮಾರ್ಚ್ 2 ಮತ್ತು 3ರಂದು ನಡೆಯುವ ಬೃಹತ್ ಹೋರಾಟದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗುವುದು ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಅನುಮೋದನೆ ನೀಡದೇ ಇರುವ ಅಂಗನವಾಡಿ ಕೇಂದ್ರಗಳಿಗೆ ಬಾಡಿಗೆ ಹಣ ಮತ್ತು ಪೋಷಣ್ ಅಭಿಯಾನದ ಪ್ರೋತ್ಸಾಹ ಧನವನ್ನು ನೀಡುವಂತೆ ಕ್ರಮ ಕೈಗೊಳ್ಳಬೇಕು. ಅನಾರೋಗ್ಯಕ್ಕೆ ತುತ್ತಾಗುವ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರಿಗೆ ಶಸ್ತ್ರಚಿಕಿತ್ಸೆ ಸೇರಿದಂತೆ ಎಲ್ಲ ರೀತಿಯ ಚಿಕಿತ್ಸೆಗಾಗಿ ಉಚಿತ ವೈದ್ಯಕೀಯ ಸೌಲಭ್ಯ ನೀಡಲು ಕ್ರಮ ಕೈಗೊಳ್ಳಬೇಕು. ಅನಾರೋಗ್ಯಕ್ಕೆ ಒಳಗಾದ ಅವಧಿಯನ್ನು ವೇತನ ಸಹಿತ ವೈದ್ಯಕೀಯ ರಜೆ ಎಂದು ಪರಿಗಣಿಸಬೇಕು. ಕಾರ್ಯಕರ್ತೆಯರ ಮಾಸಿಕ ಭತ್ಯೆ 50 ರೂಪಾಯಿ ಕೊಡುತ್ತಿದ್ದು ಇದನ್ನು ಕೂಡ ಹೆಚ್ಚಿಸಬೇಕು. ಮೊಟ್ಟೆಯ ದರ ಏರುಪೇರು ಆಗುತ್ತಿದ್ದು ಮಾರುಕಟ್ಟೆಯ ದರ ಹೆಚ್ಚಳಕ್ಕೆ ಅನುಗುಣವಾಗಿ ಮೊಟ್ಟೆಯ ಹಣವನ್ನು ಬಿಡುಗಡೆ ಮಾಡಬೇಕು. ಅನುಕಂಪದ ಆಧಾರದ ಮೇಲೆ ಕೆಲಸಕ್ಕೆ ನೇಮಕ ಮಾಡುವ ಸಂದರ್ಭದಲ್ಲಿ ವಾಸಸ್ಥಳಕ್ಕೆ ಇರುವ ನಿಯಮವನ್ನು ಸಡಿಲಿಸಬೇಕು. ಅಂಗನವಾಡಿ ಕೇಂದ್ರಗಳ ನಿರ್ವಹಣೆಗಾಗಿ ಬಿಡುಗಡೆಗೊಳಿಸುತ್ತಿರುವ 2,000 ಸಾದಿಲ್ವಾರು ಹಣವನ್ನು ಇನ್ನಿತರೆ ಅನೇಕ ಕಾರ್ಯಕ್ರಮಗಳಿಗೂ ಕೂಡ ಬಳಕೆ ಮಾಡಲು ಸೂಚಿಸುತ್ತಿರುವುದರಿಂದ ಸಾದಿಲ್ವಾರು ಹಣ ಬಳಕೆಯ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದು ವಿವರಿಸಿದರು. ಈ ವೇಳೆ ರಾಜ್ಯ ಉಪಾಧ್ಯಕ್ಷ ತಿಪ್ಪಯ್ಯ ಶೆಟ್ಟಿ, ಜಿಲ್ಲಾ ಘಟಕದ ಅಧ್ಯಕ್ಷೆ ಸುಲೋಚನಾ, ತಾಲೂಕು ಅಧ್ಯಕ್ಷೆ ಗಿರಿಜಮ್ಮ, CPIನ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್ ಕ್ಯಾಪ್ನಟ್ಟಿ, ಆದಿಲಕ್ಷ್ಮಿ ಪ್ರಧಾನ ಕಾರ್ಯದರ್ಶಿ, ಮಾನ್ವಿ ಮಹಂತಮ್ಮ, ರತ್ನಮ್ಮ ತುರುವಿಹಾಳ್, ಲಕ್ಷ್ಮಿ ತಾಲೂಕು ಖಜಾಂಚಿ, ಯಮುನಮ್ಮ ಸಹ ಖಜಾಂಚಿ, ಜಿಲ್ಲಾ ಮಹಿಳಾ ಸದಸ್ಯೆ ಸಾವಿತ್ರಿ ಹಾಗೂ ಲಿಂಗರಾಜ್ ಕೊಪ್ಪಳ ಸೇರಿದಂತೆ ಅನೇಕರಿದ್ದರು. ದೇಶದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿಗೆ ಕೊಡಬೇಕು, ಒಟ್ಟು ಇವನ್ನೆಲ್ಲ ಮನೆಗೆ ಕಳಿಸ್ಬೇಕು ಅನ್ನುವಂಥ ಒಂದು ಚಿಂತನೆ ಇದೆ. ಖಾಸಗೀಕರಣಕ್ಕೆ ಹೋಗೋದು ನಾವು ಇವತ್ತು ಫೈಟ್ ಮಾಡೋದೇನೆಂದರೆ ದೇಶದಲ್ಲಿ ಖಾಸಗೀಕರಣಕ್ಕೆ ಬಿಡೋಂಗಿಲ್ಲ ಅಂತ ಅಂಗನವಾಡಿನ ಇಂಪ್ರೂವ್ಮೆಂಟ್ ಮಾಡಿದ್ರೆ, ಅಲ್ಲಿ ಇರ್ತಕ್ಕಂಥ ಅವರಿಗೆ ಸಾಮಾಜಿಕ ಭದ್ರತೆಗಳನ್ನು ಕೊಟ್ಟರೆ, ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಫುಡ್ ಹೇಳಿದ್ರಲ್ಲ ಬಿಡೋದಾದ್ರೆ ಫುಡ್ಡು ಸರಿಯಾದ ರೀತಿಯಲ್ಲಿ ಕೊಡಬೇಕು. ಬೆಲ್ಲದ ಆರ್ಗ್ಯಾನಿಕ್ ಬೆಲ್ಲ ಅಂತ ಕೊಡ್ತಾರೆ, ಅದನ್ನು ನೋಡಿದರೆ ಯಾರು ಮುಟ್ಟಂಗಿಲ್ಲ. ಆ ರೀತಿಯಾದಂಥ ಬೆಲ್ಲಗಳು ಬೇಕಾಗಿಲ್ಲ. ಇಲ್ಲಿ ಇರ್ತಕ್ಕಂಥ ಎಲ್ಲ ಸದುಪಯೋಗ ಮಾಡ್ತಕ್ಕಂಥ ಬಡವರು ಬಾಣಿಕೆಯನ್ನು ಸದುಪಯೋಗ ಮಾಡ್ತಕ್ಕಂಥ ಇದನ್ನು ಕೊಟ್ಟರಂತ ನಮ್ಮ ಫೈಟ್ ಇದೆ. ಬಟ್ ಆದರೂ ಸರ್ಕಾರಗಳು ಏನು ಮಾಡ್ತಾವೆ, ಟೆಂಡರ್ ಕೊಡ್ತಾವೆ. ಟೆಂಡರ್ನಲ್ಲಿ ಎಂಥ ಮಾಲನ್ನು ಕೊಡ್ತಾರೆ ಅಂದರೆ ವೇಟಂಗ ಸಂಪೂರ್ಣ ಕಳಪೆ ಇದೆ. ಮೊಟ್ಟೆಯಲ್ಲಿ ಕೂಡ ಮೊಟ್ಟೆಯಲ್ಲಿ ದೊಡ್ಡ ಮೊಟ್ಟೆ ಬೇರೆ, ಸಣ್ಣ ಮೊಟ್ಟೆ ಬೇರೆ. ನಮ್ಗೆ ಕೊಡ್ತಕ್ಕಂಥ ಮೊಟ್ಟೆ ಮೊದಲ ಈ ಥರ ದೊಡ್ಡ ಮೊಟ್ಟೆಗಳನ್ನು ಟೆಂಡರ್ನಲ್ಲಿ ತೋರಿಸೋದು, ಆಮೇಲೆ ಏನಂದರೆ ಸಣ್ಣ ಮೊಟ್ಟೆಗಳನ್ನು ಸರಬರಾಜು ಮಾಡೋದು. ಈ ರೀತಿಯಾದಂಥ ಒಂದು ಜಾಲ ಏನಿದೆ ಅಲ್ವಾ, ಈ ಜಾಲ ಈ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಇದೆ.
ಎಲ್ಲೋ ಬೇರ್ಗಿ ಭೋಗಾಪುರ ಅವನ್ನೆಲ್ಲ ಹೆಣ್ಮಕ್ಳು ಹೆಂಗೆ ತಗೊಂಡವು. ಅದಕ್ಕೆ ಇದು ಬ್ಯಾಡ ಅಂತೇಳಿ ನಾವೇ ಸ್ಟ್ರೈಕ್ ಮಾಡಿ ನಮಗೆ ತತ್ತಿ ಖರೀದಿ ಮಾಡೋಕ್ಕಾಗಲ್ಲ, ನೀವೇ ಹೆಂಗಾರ ಸಪ್ಲೈ ಮಾಡಿರಿ ಅಂತೇಳಿ ನಾವೇ ಇದನ್ನು ಬಿಡುಗಡೆ ಮಾಡ್ಕೊಂಡಿದ್ದೀವಿ. ಹಂಗಾಗಿ ಅವರೇ ಏನು ವ್ಯವಸ್ಥೆ ಮಾಡಿ ನಮ್ಗೆ ಕಳಿಸ್ತಾರೆ. ಇದು ರಸ್ತೆಯ ಮೇಲಿನ ಗುಡಿಸಲಿಗೆ ಖಾಸಗಿ ವ್ಯಕ್ತಿಯೊಬ್ಬ ಬೇಲಿ ಹಚ್ಚಿ ಗುಡಿಸಲು ಕಿತ್ತುವಂತೆ ದೌರ್ಜನ್ಯ ನಡೆಸಿದ ಪ್ರಕರಣ ಬೆಳಕಿಗೆ ಬಂದಿದ್ದು, ತಾಲೂಕಿನ ರೌಡ್ಕುಂದ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಲಕ್ಷ್ಮೀ ಕ್ಯಾಂಪಿನಲ್ಲಿ ಈ ಘಟನೆ ನಡೆದಿದೆ. ವಿಚಿತ್ರವೆಂದರೆ ಬೇಲಿ ಹಚ್ಚಿದ ವ್ಯಕ್ತಿಯೇ ಬೈಕ್ ಕಳ್ಳತನದ ಕೇಸ್ ನೀಡಲು ಪೊಲೀಸ್ ಠಾಣೆಗೆ ಹೋಗಿರುವ ವಿಚಾರ ಗುಡಿಸಲು ಮಾಲೀಕ ಹೊನ್ನಪ್ಪ ಹೇಳಿದರು. ತಾಲೂಕಿನ ಲಕ್ಷ್ಮೀ ಕ್ಯಾಂಪಿನಿಂದ ಅಂಬಾಮಠಕ್ಕೆ ಹೋಗುವ ಕಾಲುವೆ ಇದ್ದು, ಕಾಲುವೆಯಿಂದ 99 ಫೀಟ್ ಸರ್ಕಾರಿ ರಸ್ತೆ ಇದ್ದು, ರಸ್ತೆಯ ಪಕ್ಕದಲ್ಲಿ ಸುಮಾರು 30ಕ್ಕೂ ಮೇಲ್ಪಟ್ಟ ಬಡವರು 50 ವರ್ಷಗಳಿಂದಲೂ ಗುಡಿಸಲು ಹಾಕಿಕೊಂಡು ಜೀವನ ನಡೆಸುತ್ತಿದ್ದಾರೆ. ರಸ್ತೆಯ ಪಕ್ಕದಲ್ಲಿ ಪ್ರಸಾದ ಎನ್ನುವ ವ್ಯಕ್ತಿಯ ಜಮೀನು ಇದ್ದು, ತನ್ನ ಜಮೀನಿನಲ್ಲಿ ಗುಡಿಸಲು ಹಾಕಿಕೊಂಡಿದ್ದೀರಿ, ಅವುಗಳನ್ನು ತೆಗೆಯುವಂತೆ ಪ್ರಸಾದ ಹೇಳಿದ್ದು, ಸರ್ಕಾರಿ ರಸ್ತೆಯಲ್ಲಿ ಗುಡಿಸಲು ಹಾಕಿಕೊಂಡಿದ್ದೇವೆ, ಇದಕ್ಕೂ ನಿಮಗೆ ಸಂಬಂಧವೇ ಇಲ್ಲ, ಗುಡಿಸಲು ತೆಗೆಯುವುದಿಲ್ಲ ಎಂದಾಗ ಪ್ರಸಾದ್ ಅವರು ಮತ್ತು ಹೊನ್ನಪ್ಪ ನಡುವೆ ವಾದ ವಿವಾದ ನಡೆದಿದೆ. ಪ್ರಸಾದ್ ಮತ್ತು ಹೊನ್ನಪ್ಪ ನಡುವೆ ವಾದ ವಿವಾದ ನಡೆದಿದೆ. ನನ್ನ ಜಮೀನಿನಲ್ಲಿ ಗುಡಿಸಲು ಹಾಕಿಕೊಂಡಿದ್ದು ತೆಗೆಯುವಂತೆ ಹೇಳಿದರೆ ಕೇಳುತ್ತಿಲ್ಲ ಎಂದು ಸಿಟ್ಟಿಗೆದ್ದ ಬಂಗಾರಿ ಕ್ಯಾಂಪಿನ ಪ್ರಸಾದ್ ರಸ್ತೆ ಪಕ್ಕದಲ್ಲಿ ಗುಡಿಸಲು ಹಾಕಿಕೊಂಡಿದ್ದ ನಮ್ಮ ಗುಡಿಸಲಿಗೆ ಬೇಲಿ ಹಾಕಿ ದೌರ್ಜನ್ಯ ನಡೆಸಿ ಅವ್ಯಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆ ಮಾಡಿದ್ದಾನೆ. ಗುಡಿಸಲಿಗೆ ಬೇಲಿ ಹಚ್ಚುವಾಗ ನಮ್ಮ ಮಗಳು ವಿಡಿಯೋ ಮಾಡಲು ಹೋದಾಗ ಅವಳ ಫೋನ್ ಕಸಿದುಕೊಳ್ಳಲು ಬಂದಾಗ ನಮ್ಮ ಕಡೆಯವರಿಗೆ ಹೇಳುತ್ತೀನಿ ಎಂದಾಗ ಪ್ರಸಾದ್ ಬಂಗಾರಿ ಕ್ಯಾಂಪ್ ತನ್ನ ಬೈಕನ್ನು ತಾನೇ ಅಲ್ಲಿ ಬಿಟ್ಟು ಹೋಗಿ ಈಗ ನನ್ನ ಬೈಕ್ ಕಳುವಾಗಿದೆ ಎಂದು ಸುಳ್ಳು ದೂರನ್ನು ಪೊಲೀಸ್ ಠಾಣೆಗೆ ನೀಡಿದ್ದಾನೆ. ಬೈಕನ್ನು ಯಾರು ಕಳುವು ಮಾಡಿಲ್ಲ, ರಸ್ತೆ ಮೇಲೆ ಇದೆ ಎಂದು ಹೊನ್ನಪ್ಪ ನಾಯಕ್ ಹೇಳಿದರು. ರಸ್ತೆಯ ಜಾಗದಲ್ಲಿ ತಾನೇ ಅಕ್ರಮವಾಗಿ ಭತ್ತ ನಾಟಿ ಮಾಡಿದ್ದು ಜಮೀನಿನ ಒಳಗಡೆ ಗುಡಿಸಲು ಇವೆ ಎನ್ನುವ ಆರೋಪ ಮಾಡುವುದು ಎಷ್ಟು ಸರಿ? ರಸ್ತೆಯ ಮೇಲೆ ಗುಡಿಸಲು ಹಾಕಿಕೊಂಡಿದ್ದು ನಿಜ, ನಮಗೆ ಬೇರೆ ಜಾಗ ತೋರಿಸಿದರೆ ಹೋಗುತ್ತೇವೆ, ಆದರೆ ಸಂಬಂಧ ಇಲ್ಲದ ಈ ಪ್ರಸಾದ ಗುಡಿಸಲು ಕಿತ್ತು ಅಂತ ಹೇಳಿ ಗುಡಿಸಲಿಗೆ ಬೇಲಿ ಹಚ್ಚುವುದು ಎಷ್ಟು ಸರಿ? ರಸ್ತೆಗೆ ಸಂಬಂಧಪಟ್ಟವರು ಬಂದು ರಸ್ತೆಯ ಅಳತೆ ಮಾಡಬೇಕೆಂಬುದು ನಮ್ಮ ವಾದ. ರಸ್ತೆಯ ಮೇಲಿನ ಗುಡಿಸಲಿಗೆ ಬೇಲಿ ಹಾಕಿ ಜಾತಿ ಹೆಸರಿನಲ್ಲಿ ಬೈಯುತ್ತಾನೆ ಎಂದು ಹೊನ್ನಪ್ಪ ಹೇಳಿದರು. ಮಲ್ಲಾಪುರ ಗ್ರಾಮದ ಸರ್ವೆ ನಂಬರ್ 65/1, 65/2 ಜಾಗದಲ್ಲಿ ರೈಸ್ ಮಿಲ್ ಪ್ರಾರಂಭಿಸಲು ಮಾಲೀಕರ ಪ್ರಯತ್ನದ ಭಾಗವಾಗಿ ಸಾಮಾನು ಶೇಖರಣೆ ಮಾಡುತ್ತಿದ್ದು, ಒಂದು ವೇಳೆ ರೈಸ್ ಮಿಲ್ ಪ್ರಾರಂಭವಾದಲ್ಲಿ ಇದರ ಪಕ್ಕದಲ್ಲಿ ವಾಸಿಸುವ ನಮಗೆ ತೊಂದರೆ ಆಗುತ್ತದೆ. ಕಾರಣ ರೈಸ್ ಮಿಲ್ ಪ್ರಾರಂಭ ಆಗದಂತೆ ತಡೆಯಲು ಇಂದು ಮಲ್ಲಾಪುರ ದೇವರಗುಡಿ ಗ್ರಾಮದ ನಿವಾಸಿಗಳು ತಹಸೀಲ್ದಾರ್ಗೆ ಹಾಗೂ ನಗರ ಯೋಜನಾ ಪ್ರಾಧಿಕಾರಕ್ಕೂ, ನಗರಸಭೆ ಪೌರಾಯುಕ್ತರಿಗೂ ಹಾಗೂ MLC ಬಸವನಗೌಡ ಬಾದರ್ಲಿ ಅವರಿಗೆ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪನವರನ್ನು ಭೇಟಿ ಮಾಡಿ ಮನವಿ ಮಾಡಿಕೊಂಡರು. ಇಂದು ಕನಕದಾಸ್ ಕಲ್ಯಾಣ ಮಂಟಪದಲ್ಲಿ ಬೂತಲ್ದಿನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಲ್ಲಾಪುರ್ ಮತ್ತು ದೇವರಗುಡಿ ಗ್ರಾಮದ ನಿವಾಸಿಗಳು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪ ಅವರನ್ನು ಭೇಟಿಯಾಗಿ ಗ್ರಾಮದಲ್ಲಿ ಸುಮಾರು 3 ಎಕರೆಯಲ್ಲಿ ರೈಸ್ ಮಿಲ್ ಪ್ರಾರಂಭಿಸುತ್ತಿದ್ದು, ಈ ಜಮೀನು ಅಕ್ಕಪಕ್ಕದಲ್ಲಿ ಬಹಳಷ್ಟು ಜನರು ಮನೆಗಳನ್ನು ಕಟ್ಟಿಸಿಕೊಂಡು ಜೀವನ ನಡೆಸುತ್ತಿದ್ದಾರೆ. ರೈಸ್ ಮಿಲ್ ನಿರ್ಮಿಸುತ್ತಿರುವವರು ಪಕ್ಕದಲ್ಲಿನ ಜನಸಾಮಾನ್ಯರಿಗೆ ಯಾವುದೇ ಮಾಹಿತಿ ನೀಡದೆ ಕೆಲಸ ಆರಂಭಿಸಿದ್ದಾರೆ. ಜನವಸತಿ ಪಕ್ಕದಲ್ಲಿ ರೈಸ್ ಮಿಲ್ ಪ್ರಾರಂಭಿಸುವುದು ಎಷ್ಟು ಸರಿ? ಅದರಿಂದ ಹೊರಬರುವ ಹೊಗೆ ಮತ್ತು ಧೂಳು ಅಕ್ಕಪಕ್ಕದಲ್ಲಿ ವಾಸಿಸುವ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಇದಕ್ಕೆ ಹೊಣೆ ಯಾರು? ಇವರಿಗೆ ಪರವಾನಗಿ ಕೊಡುವ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಭೇಟಿ ನೀಡಿ ಪರಿಶೀಲಿಸಿ ಜನರ ಅಭಿಪ್ರಾಯ ಪಡೆದಿಲ್ಲ. ರೈಸ್ ಮಿಲ್ ಪ್ರಾರಂಭವಾದರೆ ನಮ್ಮ ವಾಸಕ್ಕೆ ತೊಂದರೆ ಆಗುತ್ತದೆ. ಈ ವಿಚಾರವಾಗಿ ರೈಸ್ ಮಿಲ್ ತೆರೆಯದಂತೆ ಮಾಲೀಕರಲ್ಲಿ ಮನವಿ ಮಾಡಿದರೂ ಸಹ ಸ್ಪಂದಿಸುತ್ತಿಲ್ಲ ಎಂದು ಪರಶುರಾಮ್ ಮಲ್ಲಾಪುರ್ ಹೇಳಿದರು. ಈ ರೈಸ್ ಮಿಲ್ ಪ್ರಾರಂಭಕ್ಕೆ ಸಂಬಂಧಿಸಿದ ಇಲಾಖೆ ಪರವಾನಗಿ ಕೊಟ್ಟಿರುವ ಕುರಿತು ನಮಗೆ ಮಾಹಿತಿ ಇಲ್ಲ. ಕಾರಣ ಕೂಡಲೇ ಈ ಕೆಲಸ ಸ್ಥಗಿತ ಮಾಡಬೇಕೆಂದು ಗ್ರಾಮಸ್ಥರು ಇಂದು ತಹಶೀಲ್ದಾರರಿಗೆ, ನಗರ ಯೋಜನಾ ಪ್ರಾಧಿಕಾರಕ್ಕೆ, ನಗರಸಭೆ ಪೌರಾಯುಕ್ತರಿಗೆ ಹಾಗೂ MLC ಬಸವನಗೌಡ ಬಾದರ್ಲಿ ಮತ್ತು ಮಾಜಿ ಸಂಸದರಾದ ಕೆ ವಿರೂಪಾಕ್ಷಪ್ಪನವರನ್ನು ಭೇಟಿಯಾಗಿ ತಮ್ಮ ಸಮಸ್ಯೆಗೆ ಸ್ಪಂದಿಸಿ ಅಲ್ಲಿ ರೈಸ್ ಮಿಲ್ ಪ್ರಾರಂಭವಾಗದಂತೆ ನೋಡಿಕೊಳ್ಳುವಂತೆ ಮನವಿ ಮಾಡಿದರು. ಮನವೊಲಿಸುವಂತ ಪ್ರಯತ್ನ ಮಾಡಿದರೆ ಅವಾಗ ನಾವು ಒಪ್ಪಲ್ಲ. ಪರಶುರಾಮ್ ಮಲ್ಲಾಪುರ ಅಂತ ಇಲ್ಲಿ ನೋಡ್ಬಿಡಿ, ಶ್ರೀನಿವಾಸ ಕಣ್ಣ ಬೀಳ್ಬಿಡ್ತೀರಿ. ಹೆಂಗ ಬೀಳ್ತೈತ್ರಿ? ಇವ್ರು ಹೆಂಗ ಹೊಗೆ ಕುಡಿಬೇಕಲ್ಲ, ಹೊಗೆ ಬರ್ಲಾರ ಮಿಲ್ ಬರ್ತೈತೆ ಸರ್. ಬೇಡ ಅಂತ ಹೇಳ್ತೀವಿ, ವಾದ ಮಾಡಕ್ ತಯಾರಿಲ್ಲ. ಬರ್ತಂದ್ರೆ ಓಕೆ ರೀ, ಧೂಳಿಗೆ ಬರ್ಲಾರ್ದಂಗೆ ಟೆಕ್ನಿಕಲ್ ಅದೇವ್ರಿ. ಅಲ್ಲ ಸರ್, ಆಗಲ್ಲ ರೀ. ನಾನು ಎಲ್ಲ ಹಂಗೆ ಸಣ್ಣ ಮಿಲ್ ಹಾಕಿದಂಗೆ ಮಾಡಿದೆ ಸರ್ ಇವರು. ನಾನು ಹೇಳ್ರಿ, ಕಸದ ಹೋರಾಟ ಜೊತೆಗೆ ಇರೋ ಮಿಲ್ ಸೇರಿಸಿ ಹೋರಾಟ ಮಾಡೋದು ದೊಡ್ಡದಿದ್ದಿಲ್ಲ. ಸ್ವಲ್ಪ ನಾವು ನಮಗೂ ಮಾನ್ಯತೆ ಇದೆ, ಖರ್ಚು ಮಾಡ್ಯಾರ, ಇರಲಿ ಸುಧಾರಣೆ ಮಾಡ್ತಾರಂತ. ಮೊನ್ನೆ ಹೊಸಪೇಟೆಯಿಂದ ಒಬ್ರು ಫೋನ್ ಮಾಡಿದ್ರು, ಯಾರೋ ನಿಮ್ಮ ಮಗನ ಫ್ರೆಂಡ್ ಅಂತ. ಅವರು ಹಿಂಗ್ರಿ ಏನ್ರಿ ನಾವೇನು ಧೂಳು ಕುಡಿಬೇಕಂತ ಆಣಿ ಮಾಡಿವೆ. ರಾತ್ರಿ ನಾಯಿ ಇರ್ತಾವೆ, ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಓದ್ತಿರ್ತಾರೆ, ಮಗನ ಕರ್ಕೊಂಡು ನಾಯಿ ಕಡೆಗೆ ಬರ್ತಾವೆ, ಕಣ್ಣ ಧೂಳ ಬರ್ತೈತಿ, ಆಕ್ಸಿಡೆಂಟ್ ಕೈ ಕಾಲು ಮುರಿದ್ರೆ ನಿಮ್ಮ ಮಕ್ಕಳು
ನೋವಾದ್ರೆ ನಮಗೆ ಗೊತ್ತಾಗೋದಿಲ್ಲ ಸರ್. ರಾತ್ರಿ ಮಿಲ್ಲಿನ ತಲೆ ಮಕ್ಕಂತವ್ರಿ. ಮುನ್ಸಿಪಾಲ್ಟಿ ನಾಯೇ ಆಗಿರ್ಲಿ, ನೀವು ಸ್ವಲ್ಪ ಅನ್ನ ಹಾಕಿದಕ್ಕೆಲ್ಲ ಅದು ಅಲ್ಲಿ ಮಕ್ಕಣದು ನಮ್ಮ ಮಿಲ್ ಕಾಯಿಲ್ಲ ಅಂತ ಹಾಕ್ತಿರಿ, ತಪ್ಪೇನಿಲ್ಲ ನೋಡ್ರಿ. ನಿಮಗೆ ದುರಾಸೆ ಅನ್ಸತ್ ನನಗೆ ಮಾತ್ರ. ಇದ್ರ ಮೇಲೆ ನಿಮ್ಗೆ ಸರ್ ಒಂದು ಐತಲ್ರಿ, ಇನ್ನೇನು ಇಲ್ಲ, ಇದೇ ಊರ ಐತೇನ್ರಿ ನಿಮಗೆ ಸರ್? ಕೈಗಾರಿಕೆ ವಲಯ ಸರ್, ಒಂದು ನಿಮಿಷ. ಕೈಗಾರಿಕೆ ವಲಯ ಅಂತೇಳಿ ಅದಕ್ಕಾದ ಒಂದು ಹೊಸಳ್ಳಿ ಕ್ಯಾಂಪಿನಲ್ಲಿ ಸರ್ಕಾರದವರು ಟ್ಯಾಕ್ಸ್ ರಹಿತವಾದ ಭೂಮಿಯನ್ನು ಕೊಡ್ತಾರೆ. ಟ್ಯಾಕ್ಸ್ನೇ ಬಂದು ಭೂಮಿ ಹಾಕಂತ ಹೇಳಲ್ಲ. ಎದಕ್ಕೆ ಅವರು ಆ ಒಂದು ಮೂಲೆ ಒಂದು ಜಾಗ ಮಾಡ್ಯಾರ? ಫೆಬ್ರವರಿ 26ರಿಂದ 28ರವರೆಗೆ ಮಂಗಳೂರು ವಿಶ್ವವಿದ್ಯಾಲಯ ಕರ್ನಾಟಕದಲ್ಲಿ ನಡೆಯುವ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾಲಯದ ಮಹಿಳೆಯರ ಗುಡ್ಡಗಾಡು ಓಟ ಕ್ರೀಡಾಕೂಟಕ್ಕೆ ಆದಿಕೈ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ತಂಡಕ್ಕೆ ಸಿಂಧನೂರು ನಗರದ ಸರ್ಕಾರಿ ಮಹಾವಿದ್ಯಾಲಯದ BA 6ನೇ ಸೆಮಿಸ್ಟರ್ ವಿದ್ಯಾರ್ಥಿನಿ ಪಾರ್ವತಿ ತಂದೆ ತಿಮ್ಮಯ್ಯ ಅವರು ಆಯ್ಕೆಯಾಗಿದ್ದಾರೆ. ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ತಂಡವನ್ನು ಪ್ರತಿನಿಧಿಸುತ್ತಿರುವ ಪಾರ್ವತಿ ತಂದೆ ತಿಮ್ಮಯ್ಯ ನಮ್ಮ ಕಾಲೇಜಿಗೂ ಹಾಗೂ ತಾಲೂಕಿಗೂ ಕೀರ್ತಿ ತಂದಿದ್ದಾರೆ. ಇವರಿಗೆ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಪ್ರಾಚಾರ್ಯರು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿ ಬಳಗದವರು ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಫಾಂಡು, ಹಿರಿಯ ಪ್ರಾಧ್ಯಾಪಕರಾದ ಪ್ರೊಫೆಸರ್ ಪುಷ್ಪ, ಪತ್ರಾಂಕಿತ ವ್ಯವಸ್ಥಾಪಕರಾದ ಮೊಹಮ್ಮದ್ ಸಿದ್ದಿಕಿ, ಸಹಾಯಕ ಪ್ರಾಧ್ಯಾಪಕರಾದ ದಿವ್ಯಾ, ಉಪನ್ಯಾಸಕರಾದ ರಾಜೇಶ್ ಎಂ, ದೈಹಿಕ ಶಿಕ್ಷಣ ವಿಭಾಗದ ಸಂಯೋಜಕ ಡಾಕ್ಟರ್ ಲವಕುಮಾರ್, ದೈಹಿಕ ಶಿಕ್ಷಣ ನಿರ್ದೇಶಕ ಶಿವ ಕೆ ಇದ್ದರು. ಹೋಳಿ ಹಬ್ಬದ ಆಚರಣೆ ಮುಂದಿನ ತಿಂಗಳಿನಲ್ಲಿ ನಡೆಯಲಿದ್ದು, ಹಬ್ಬವನ್ನು ಎಲ್ಲರೂ ಶಾಂತಿ ಹಾಗೂ ಸೌಹಾರ್ದದಿಂದ ಆಚರಣೆ ಮಾಡಬೇಕು. ಯಾವುದೇ ಅಹಿತಕರ ಘಟನೆ ನಡೆದಂತೆ ಎಲ್ಲರೂ ಸಹಕರಿಸಬೇಕೆಂದು ಡಿವೈಎಸ್ಪಿ ಚಂದ್ರಶೇಖರ್ ಜಿ ಹೇಳಿದರು. ಇಂದು ಬುಧವಾರ ಸಂಜೆ ನಗರ ಪೊಲೀಸ್ ಠಾಣೆಯಲ್ಲಿ ಕರೆದಿದ್ದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬಗಳನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಣೆ ಮಾಡುವ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ನೀಡಬೇಕೆಂದು ಸಭೆಗೆ ಆಗಮಿಸಿದ್ದ ಸಂಘಟನೆಗಳ ಹಾಗೂ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ಮುಖಂಡರಿಗೆ ತಿಳಿಸಿದರು. ಈ ಸಭೆಯಲ್ಲಿ ತಾಲೂಕು ಬಸವ ಟ್ರಸ್ಟ್ ಅಧ್ಯಕ್ಷರಾದ ಶರಣಪ್ಪ ತೆಂಗಿನಕಾಯಿ, ಬಾಬರ್ ಪಾಷಾ ವಕೀಲರು, ಹಾರೂನ್ ಜಾಗೀರ್ದಾರ್, ಶಫು ಖಾನ್, ಹನುಮಂತಪ್ಪ ಕರ್ನಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ PI ವೀರಾರೆಡ್ಡಿ, CPI ವಿನಾಯಕ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ವರ್ಗದವರು ಹಾಗೂ ಸಂಘಟನೆಗಳ ಸಮಾಜದ ಮುಖಂಡರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಪ್ರಪ್ರಥಮ ಬಾರಿಗೆ 51 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾ ಸಿಂಧನೂರು ತಾಲೂಕು ಘಟಕದಿಂದ ಹಮ್ಮಿಕೊಳ್ಳಲಾಗಿದೆ. ತಥಾಗತ ಗೌತಮ್ ಬುದ್ಧರ 2570ನೇ ವರ್ಷದ ಜಯಂತಿ, ವಿಶ್ವಗುರು ಬಸವಣ್ಣನವರ 892ನೇ ಜಯಂತಿ, ವಿಶ್ವ ಮಾನವ ಮಹಾನ್ ಮಾನವತಾವಾದಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ವರ್ಷದ ಜಯಂತಿಯ ಅಂಗವಾಗಿ ಏಪ್ರಿಲ್ 20ರಂದು ಸಿಂಧನೂರು ನಗರದ ಯಲ್ಲಮ್ಮದೇವಿ ದೇವಸ್ಥಾನದ ಹತ್ತಿರ ಇರುವ ಯಮನೂರಪ್ಪ ದರ್ಗಾದ ಆವರಣದಲ್ಲಿ ಪ್ರಪ್ರಥಮ ಬಾರಿಗೆ 51 ಜೋಡಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಛಲವಾದಿ ಮಹಾಸಭಾದಿಂದ ಹಮ್ಮಿಕೊಳ್ಳಲಾಗಿದೆ. ವರನಿಗೆ 21 ವರ್ಷ, ವಧುವಿಗೆ 19 ವರ್ಷ ಕಡ್ಡಾಯ. ಬಾಲ್ಯ ವಿವಾಹ ಹಾಗೂ ಮರುಮದುವೆಗೆ ಅವಕಾಶವಿಲ್ಲ. ನೋಂದಣಿಗೆ ವಧುವರರ ಹಾಗೂ ತಂದೆ ತಾಯಿಗಳ ಆಧಾರ್ ಕಾರ್ಡ್ ಪ್ರತಿ, SC/ST ಪ್ರಮಾಣ ಪತ್ರ, ಶಾಲಾ ದೃಢೀಕರಣ ಪತ್ರ, ಇತ್ತೀಚಿನ 2 ಭಾವಚಿತ್ರಗಳು, ವೈದ್ಯರಿಂದ ಪಡೆದ ವಯಸ್ಸಿನ ಪ್ರಮಾಣ ಪತ್ರ ಸಲ್ಲಿಸಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗದ ನವ ವಿವಾಹಿತರಿಗೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಬರುವ 50,000 ಪ್ರೋತ್ಸಾಹ ಧನವನ್ನು ನಮ್ಮ ತಾಲೂಕು ಸಮಿತಿ ವತಿಯಿಂದ ಒದಗಿಸಿಕೊಡಲಾಗುವುದು. ಎಲ್ಲ ದಾಖಲೆಗಳೊಂದಿಗೆ ಮಾರ್ಚ್ 30ರೊಳಗಾಗಿ ನೋಂದಾಯಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ವೀರೇಶ್ ಅಂಚಿನಾಳ್ಕೆ 8150978739, ಅಂಬಣ್ಣ ಮಲ್ಲಾಪುರ್ 7892044673, ಮಾರ್ಯಪ್ಪ ರಾಮತ್ನಾಳ್ 9972608686, ಕುಬೇರಪ್ಪ ಕೆ ಹೊಸಳ್ಳಿ 9740372141, ಶರಣಪ್ಪ ಸೋಮನಾಳ್ 8105790717 ಇವರನ್ನು ಸಂಪರ್ಕಿಸಬಹುದು.